ಏನಮ್ಮ ಮಗ ಚೆನ್ನಾಗಿ ನೋಡ್ಕೊತಿಲ್ವಾ? ನೀವು ಹೆಂಗೆ ಬಂದ್ಬಿಟ್ರಿ ಈ ಕಡೆ? ಯಾಕೆ ಬಂದ್ಬಿಟ್ರೆ? ನಾನು ನಿಮ್ಮನ್ನು ಕರೆದ್ನಲ್ಲ, ನೀವು ಬ್ಯಾಗ್ ಇಟ್ಕೊಂಡು ನಡ್ಕೊಂಡು ಬರ್ತಿದ್ರೆ ಗಣೇಶನ ದೇವಸ್ಥಾನದ ಹತ್ರ. ನಾನು ಗಾಡಿ ನಿಲ್ಲಿಸಿ ಕರೆದ್ರೆ ನೀವು ಹಂಗೆ ಹೊಟ್ಟೋಗ್ಬಿಟ್ರಿ. ಮೊನ್ನೆ ಮಧ್ಯಾಹ್ನ ನಾನೇ ನೋಡಿದೆ ನಿಮ್ಮನ್ನು, ನೀವು ಬರ್ತಾ ಇದ್ದಿದ್ದು. ನಾನು ಹೊಯ್ಸಳ ಸರ್ಕಲಿಂದ ಹಂಗೆ ಬಂದೆ ಮೊನ್ನೆ ಮಧ್ಯಾಹ್ನ, ನಿಮಗೂ ಗೊತ್ತಿಲ್ಲ. ಆಮೇಲೆ ಇವತ್ತು ವಿಡಿಯೋ ನೋಡಿ ನಮ್ಮ ಸಾಹೇಬ್ರು ಹಾಕಿರೋದು, ನಾನು ಸಾಹೇಬ್ರಿಗೆ ಫೋನ್ ಮಾಡಿ ನಿಮ್ಮ ಮಗನ ಕರ್ಸ್ಕೊಂಡೆ. ನಾನು ಹೋಗಿದ್ದಾರೆ ಅಂದ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವರು. ಅವರು ಇರಲಿಲ್ಲ ಅಂತಲ್ಲ, ಸೆಟ್ಟಲ್ಲಿದ್ದಾರಂತೆ ಊರಲ್ಲಿ. ನಾನು ತೊಂದರೆ ಆಯಿತಾ? ನಿಮ್ಮಷ್ಟು ನೀವೇ ಬಂದ್ಬಿಟ್ಟಿದ್ದೀರಾ ಅತಿಭ್ರಮಣೆ ಬಂದ್ಬಿಟ್ಟಿದ್ದೀರಾ. ನಾನು ಯಾರು ಇಲ್ಲ ಅಂದ್ರಿ ಅಮ್ಮ, ಇಲ್ಲಿ ಹತ್ರದಲ್ಲಿ ಯಾರು ಇಲ್ಲ ಅಂದ್ರಿ. ಯಾರು ಏನಾಗಬೇಕು ಅವ್ರು ನಿಮಗೆ? ಏನಾಗಬೇಕು? ನೆನ್ನೆ ಜೋರ ಮಾತಾಡ್ತಾ ಇದ್ರಿ, ಇವಾಗ ಯಾಕೆ ಮೆತ್ತ ಮಾತಾಡ್ತಾ ಇದ್ದೀರಾ? ಜೊತೆ ಹೋಯ್ತೀರಾ ಇಲ್ಲ ಇರ್ತೀರಾ? ಬರೋ ಟೈಮ್ಗೆ ಬರ್ತೀರಾ ಅಂದರೆ ಇವಾಗ ಮಗನ ಜೊತೆ ಹೋಗ್ತೀರಿ. ಬರೋ ಟೈಮ್ ಬೇರೆ ತಲೆಯಲ್ಲಿ ಇಟ್ಕೊಂಡಿದ್ದೀರಾ? ಚರ್ಚೆ ಮಾಡೋದು ಬೇಡ. ಮಧ್ಯಾಹ್ನ ಬಂಧುಗಳೇ, ಇವರು ನಮ್ಮ ಒಂದು ಆಶ್ರಮಕ್ಕೆ ಕೆಂಗೇರಿ ಪೊಲೀಸ್ ಠಾಣೆಯಿಂದ ಕಳಿಸ್ಕೊಟ್ಟಿರ್ತಾರೆ. ಬೆಳಿಗ್ಗೆ ಎದ್ದು ಬೆಳಿಗ್ಗೆನೇ ಇವ್ರ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಇವ್ರ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಮ್ಮ ಒಂದು ಕರ್ನಾಟಕ ವಿಶ್ವಮಾನವ ಸೇನೆಯ ನಮ್ಮ ಬೆಂಗಳೂರು ಜಿಲ್ಲಾ ಅಧ್ಯಕ್ಷರು ಶ್ರೀನಿವಾಸ್ ಸರ್ ಅಂತೇಳಿ ಇವ್ರ ಮನೆಯಲ್ಲಿ ಇವರು ಬಾಡಿಗೆಗಿರುವಂಥದ್ದು. ಹಾಗಾಗಿ ಬೆಳಿಗ್ಗೆ ಎದ್ದಿದ ತಕ್ಷಣ ಅವರೇ ಕಾಲ್ ಮಾಡ್ತಾರೆ, ಹೊರಗಡೆ ಈ ಥರ ನಿಮ್ಮಲ್ಲಿ ಬಂದಿರತಕ್ಕಂಥ ತಾಯಿ ನಮ್ಮ ಮನೆಯಲ್ಲೇ ಬಾಡಿಗೆಗಿರೋದು ಅಂತೇಳಿ ಹೇಳಿದಾಗ, ಸರಿ ಆಯಿತು ಅವ್ರ ಮಗವ್ರಿಗೆ ಕಳಿಸಿ ಅಂತೇಳಿ ಹೇಳ್ತೀನಿ. ಕಳಿಸ್ಕೊಟ್ಟಿದ್ದಾರೆ, ಕೂಡ ಮಾಡಿಸ್ಕೊಂಡು ಬಂದಿದ್ದಾರೆ. ಅಲ್ಲ, ವಯಸ್ಸಾದ ಮೇಲೆ ಮಗಂದು ಏನು ತೊಂದರೆ ಇಲ್ಲ, ಪಾಪ ಅವ್ರು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಕಾರ್ ಡ್ರೈವರ್ ಯಾರು? ಅಳಿಯ. ಇವರು ಮಗ. ಇವ್ರು ಏನು ಕೆಲಸ ಮಾಡೋದು? ಇವತ್ತು ಅವ್ರ ಮಗ ಬಂದಿದ್ದಾರೆ, ಅವ್ರ ಜೊತೆಗೆ ನಾವು ಈ ತಾಯಿನ ಕಳಿಸ್ಕೊಡ್ತಾ ಇದ್ದೀವಿ. ಆಕಸ್ಮಿಕ ವಯಸ್ಸಾದವರು ಕೆಲವರು ಹೇಳ್ತೀರಾ ಮಕ್ಕಳು ಸರಿ ಇರಲ್ಲ, ಬಿದಿಗೆ ಹಾಕ್ಬಿಡ್ತಾರೆ ವಯಸ್ಸಾದ ಮೇಲೇನು. ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಲಂಕುಷವಾಗಿ ತಿಳ್ಕೊಂಡು ನಾವು ಮಾತನಾಡಬೇಕಾಗುತ್ತೆ. ಎಲ್ಲ ಮಕ್ಕಳು ಸರಿ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ಎಲ್ಲ ಮಕ್ಕಳು ಸರಿ ಇದ್ದಾರೆ ಅಂತಲೂ ಹೇಳೋಕ್ಕಾಗಲ್ಲ. ಹಲವಾರು ತಂದೆ ತಾಯಿಯಂದಿರು ಇಲ್ಲಿ ಇದ್ದಾರೆ. ನನ್ನ ಅನುಭವದ ಪ್ರಕಾರ ಇವರಿಂದ ತಿಳ್ಕೊಂಡಿರೋ ಅನುಭವಗಳ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಲೆಕ್ಕದಲ್ಲಿ ಒಂದು 70-80 ಭಾಗ ತಂದೆ ತಾಯಿಯೇ ಸರಿ ಇರಲ್ಲ ಅನ್ನುವಂಥದ್ದು ನನ್ನ ಒಂದು ಇಲ್ಲಿರ್ತಕ್ಕಂಥ ಅನುಭವ ಹೇಳುತ್ತೆ. ಸೊ ಇನ್ನೂ ಒಂದು 20% ಇರುತ್ತೆ. ಮನೆಯ ಬಡತನ ಇರ್ಬೋದು, ಅಥವಾ ಅವ್ರ ವೈಯಕ್ತಿಕ ವಿಚಾರಗಳಿರ್ಬೋದು, ಹೆಂಡತಿಗೆ ತಾಯಿ ಆಗದೆ ಇರ್ಬೋದು, ತಾಯಿಗೆ ಮಗನ ಹೆಂಡತಿ ಆಗದೆ ಇರ್ಬೋದು, ಕೆಲವೊಂದು ಇರ್ತವೆ. ನಾನು ಯಾರು ತಪ್ಪು ಮಾಡಿದರೆ ಅದು ನಾನು ತಗೊಳ್ತೀನಿ ಸರ್. ನಾನು ತೊಂದರೆ ಕೊಟ್ಟಾಗಿ ಕೇಳಿಲ್ಲ. ಆ ತಾಯಿನೂ ನಿಮ್ಮನ್ನು ತೊಂದರೆ ಕೊಟ್ಟರು ಅಂತ ಹೇಳಿಲ್ಲ. ಮಿಸ್ಟೇಕಾಗಿ ಬಂದಿದ್ದಾರೆ. ಆಮೇಲೆ ಮೊನ್ನೆ ರಾತ್ರಿ ಮಧ್ಯರಾತ್ರಿ 1:30ಗೆ ಕೆಂಗೇರಿ ಪೊಲೀಸರು ಕಾಲ್ ಮಾಡ್ತಾರೆ, ಈ ಥರ ಒಂದು ಅಜ್ಜಿ ಇದೆ, ಆಯಿತು ಸರ್ ಕಳಿಸ್ಕೊಡಿ ಅಂತ ಹೇಳ್ತೀನಿ. ಆಮೇಲೆ ಹೊಯ್ಸಳದಲ್ಲಿ ಕೂತ್ಕೊಂಡು ಇಡೀ ನೀರಿಗೆ ಸುತ್ತಾಕಿದ್ದಾರೆ. ಸಿಗಲಿಲ್ಲ, ರಾತ್ರಿ ಅಲ್ಲ ಸಿಗಲಿಲ್ಲ ಅವರಿಗೆ. ಅವರು ಕೂಡ ಮಗ ಸರಿ ಇಲ್ಲ, ಹೆಂಡತಿ ಸರಿ ಇಲ್ಲ, ಮಗಳು ಸರಿ ಇಲ್ಲ ಅಂತಲೂ ಹೇಳಲಿಲ್ಲ. ಆಯಿತಾ? ಹೇಳಿದರೂ ಕೂಡ ನಾವು ಅದನ್ನು ಏನು ಮಾಡಿರ್ತೀವಿ ಅಂತ ಅಂದರೆ, ಸತ್ಯ ತಿಳಿಯೋವರೆಗೂ ಅದನ್ನು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಹೋಗಲ್ಲ ನಾವು. ಯಾಕೆಂದರೆ ಈಗ ನಿಮ್ಮ ಹೆಂಡತಿ ಬಗ್ಗೆ ಒಂದು ಗೌರವ ಇರುತ್ತೆ, ನೋಡಿದವ್ರು ಏನು ಅಂದ್ಕೊಂಡ್ಬಿಡ್ತಾರೆ, ಪ್ರತ್ಯಕ್ಷವಾಗಿ ಯಾರು ನೋಡಿಲ್ಲ. ಹಾಗಾಗಿ ಅಂಥವನ್ನ ನಾವು ಅಪ್ಡೇಟ್ ಮಾಡೋಕ್ಕೆ ಹೋಗಲ್ಲ. ನಾನು ಹೇಳ್ತೀನಲ್ಲ, 80% 70% ಇವರೇ ಸರಿ ಇರಲ್ಲ. ನನ್ನ ಅನುಭವ ಇವರೇ. ಆಯಿತಾ? ಒಂದು ವೀಡಿಯೋ ಮಾಡಿದ ತಕ್ಷಣ ನಿಮಗೇನು ಆ ಥರ ಇದ್ದಿದ್ರೆ ಇವಾಗ ನೀವು ಬರ್ತಾ ಇರಲಿಲ್ಲ. ನನ್ನ ತಾಯಿ ಬೇಕಾಗಿಲ್ಲ ಅಂದರೆ ನೀವು ಬರ್ತಾ ಇರಲಿಲ್ಲ. ಇಲ್ಲಿವರೆಗೂ ಹುಡುಕ ಬರುವಂಥದ್ದು ಏನಿದೆ ಒಂದು ಫೋನ್ ಮಾಡಿದ ತಕ್ಷಣ. ಸೊ ಹಾಗಾಗಿ 3 ತಿಂಗಳು ಎಷ್ಟಮ್ಮ 4 ತಿಂಗಳು ಮೇಲೆ ಆಯಿತು. ಅದಾದಮೇಲೆ ನೆನ್ನೆ ಕಾಲ್ ಮಾಡಿದ್ರೆ ಇನ್ನು 10 ದಿನ ಬಿಟ್ಟು ಬಂದ್ಬಿಡ್ತೀನಿ ಸರ್ ಕರ್ಕೊಂಡು. ಇದು ಮಾನವೀಯತೆ ಅಂತ. ಸೊ ಹಂಗಾಗಿ ನಾವು ಅವನ್ನೆಲ್ಲ ಅಪ್ಲೋಡ್ ಮಾಡೋಕ್ಕೆ ಹೋಗಲ್ಲ ಸರ್. ಯಾಕಂದರೆ ಸಾಕಷ್ಟು ಜನನ ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ, ಜೊತೆಗೆ ಇದ್ದು ಅನುಭವಿಸ್ತಾ ಇರ್ತೀವಿ. ಸೊ ಹಾಗಾಗಿ ಇವ್ರು ಹೇಳಿದ ತಕ್ಷಣ ಮಗ ಸರಿ ಇಲ್ಲ ಅನ್ನೋದಾಗಲಿ, ಮಗ ನೋಡಿ ಸಾಕಾಗದೆ ರೋಡ್ ಬಿಟ್ಬಿಟ್ಟಿದ್ದಾನೆ ಅಂತ ಆಗಲಿ, ನಮ್ಮ ಇಡೀ ನಮ್ಮ ಫೇಸ್ಬುಕ್ ತೆಗೆದುಕೊಂಡು ನಾವು ಸಿಗಲ್ಲ. ನಾನು ಹೇಳ್ತಾರೆ, ಇಂಥವ್ರು ಇಂಥ ಕಡೆ ಇದ್ದಾರೆ, ಯಾರನ್ನ ಇದ್ದರೆ ಸಂಬಂಧಪಟ್ಟವ್ರು ಬಂದು ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಗುರುವಾರ ಸಂಜೆ ಒಂದು ಲೈವ್ ಬರ್ತೀನಿ ನಾನು. ಯಾಕೆಂದರೆ ಇಂಥವ್ರನ್ನ ಪರಿಚಯಿಸಲಿಕ್ಕೇನೆ. ಬೈ ಚಾನ್ಸ್ ಮಕ್ಕಳಿಗೆ ಮಿಸ್ ಆಗಿ ಬಂದಿರೋರು ಇರ್ತಾರೆ, ಅಂಥವನ್ನ ಸಾಕಷ್ಟು 36 ಜನ ಇಲ್ಲಿಂದನೇ ಕಳಿಸ್ಕೊತೀವಿ. ಈಗ ಇವ್ರು 37ನೇ ಅವರು. ಹಾಗಾಗಿ ಯಾವುದು ತಪ್ಪನ್ನು ತಿಳ್ಕೊಳ್ಳಲ್ಲ. ದಫನ್ ಮಾಡಿದ್ದಾರೆ, ಏನೋ ಹೇಳ್ಬಿಟ್ರು ಅದನ್ನ ಪ್ರಚಾರಕ್ಕೆ ನಾವು ಬಿಂಸಕ್ಕೆ ಹೋಗಲ್ಲ. ಈ ತಾಯಿ ಹೇಳ್ತಾ ಇದ್ದಾರೆ ಮಕ್ಕಳ ಬಗ್ಗೆ ಅಂತ ನಾವು ಬಿಂಸಕ್ಕೆ ಹೋಗಲ್ಲ. ಹೇಳಿರ್ತಾರೆ ವಯಸ್ಸಾದವರು ಅಂತ ಹೇಳ್ಕೊಳ್ತಾರೆ. ಈಗ ಇದನ್ನು ನಾವು ಯಾಕೆ ಅಪ್ಲೋಡ್ ಮಾಡ್ತೀವಿ ಅಂದರೆ, ಮಗ ಕರ್ಕೊಂಡೋದ ಅಂತ ಪ್ಲಸ್ ಆಗಬೇಕು. ಮಗ ಬಂದು ಕರ್ಕೊಂಡೋಗಿಲ್ಲ, ಅದು ನೆಗೆಟಿವ್ ಆಗುತ್ತೆ. ಸೊ ಹಂಗಾಗಿ ನೀವು ಯಾರೂ ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ ಅಮ್ಮ. ಹೋಗಿ ಬರ್ತೀರಾ? ದೇವ್ರ ಒಳ್ಳೆಯ ಮಳೆ ನಿಮ್ಮ ಆಶೀರ್ವಾದ ನಮಗೆ ಇರಲಿ. ಯಾಕಪ್ಪ ಅಂದರೆ ಇನ್ಮೇಲೆ ಮನೆಯಿಂದ ಈಚೆಗೆ ಬರೋಕ್ಕೆ ಹೋಗಬೇಡಿ. ನಾನು ಇಂಥ ತಂದೆ ತಾಯಿಯಂದಿರಿಗೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಈ ಕೈ ಮೇಲೋ ಎಲ್ಲ ಒಂದು ಕಡೆ ಟ್ಯಾಟು ಹಾಕ್ಬಿಡಿ ನಿಮ್ಮ ನಂಬರ್. ಬೈ ಚಾನ್ಸ್ ಮಿಸ್ ಆಗಿದೆ ತಕ್ಷಣ ನಿಮಗೆ ಕರೆ. ಹೌದು, ವಯಸ್ಸಾದವ್ರಿಗೆ ಗೊತ್ತಿರಲ್ಲ ಈ ರೋಡ್ ಹೋಗಿ ಮತ್ತೆ ಇದೇ ರೋಡಲ್ಲಿ ಬರಬೇಕು ಅನ್ನೋದು ಗೊತ್ತಾಗಲ್ಲ. ಅವರಿಗೆ ಗಣೇಶನ ದೇವಸ್ಥಾನ ಒಂದು ಗೊತ್ತಷ್ಟೇ, ಇಲ್ಲ ಸ್ಕೂಲ್ ಒಂದು ಗೊತ್ತಿಲ್ಲ. ಎಲ್ಲ ನಾನು ಇವತ್ತು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಮ ಬಗ್ಗೆ ಇಲ್ಲಿ ಕೆಟ್ಟದಾಗ ನಾವೇನೋ ಅಪ್ಲೋಡ್ ಬಗ್ಗೆ ಬಂದೇ ಇಲ್ಲ ಬಿಡಿ. ಅರ್ಥ ಆಯ್ತಲ್ಲ? ಅದನ್ನೆಲ್ಲ ನಾವು ಎಡಿಟ್ ಮಾಡಿ ಹಾಕ್ತಿರ್ತೀವಿ. ಯಾಕೆಂದರೆ ನಮಗೆ ಗೊತ್ತಾಗ್ಬೇಕು. ಬೈ ಚಾನ್ಸ್ ಗೊತ್ತಾಯ್ತು ಅಂತ ಇಟ್ಕೊಳ್ಳಿ, ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ, ಅವ್ರ ಮನ ಮರ್ಯಾದೆ ಅವ್ರ ಇಮೇಜನ್ನು ಡ್ಯಾಮೇಜ್ ಮಾಡ್ಲಿಕ್ಕೆ ಹೋಗಲ್ಲ ನಾವು. ಅದರಿಂದ 1000 ಪ್ರಚಾರ ತಗೋಬೋದು. ನನಗೆ ಅದರ ಪ್ರಚಾರದ ಅವಶ್ಯಕತೆ ನನಗಿಲ್ಲ. ಅವರು ನೋಡಕ್ಕೆ ಹಿಂಗಿದ್ದಾರೆ ಅಷ್ಟೇ.
ಅವ್ರ ಲೆಕ್ಕಾಚಾರನೇ ಬೇರೆ. ನಾವು ಹೇಳ್ಬಾರ್ದು ಅವ್ರ ಮುಂದೆ ಅಷ್ಟೇ. ಭಗವಂತ ಆ ಶಕ್ತಿ ಅವ್ರು ಕೊಟ್ಟಿದ್ದಾರೆ, ಅವ್ರು ಮಾಡ್ತಾ ಇದ್ದಾರೆ. ನಮ್ಮಂಥವ್ರಂತೂ ಮಾಡೋಕ್ಕೆ ಆಗಿ ಇದು ಸತ್ಯವಾದ ಮಾತು ನಾನು ಹೇಳ್ತಿರೋದು ಅಷ್ಟೇ. ಈಗ ಮನೆಗೆ ಬಂದು ಗುರುಗಳು ಇವರು ಹೇಳಿ, ನಾನು ಹೇಳಿದ್ದೀನಿ, ಏನಮ್ಮ ಹೇಳಿದ್ದೀನಿ ನಾನು ನಿಮಗೆ, ನಿಂಗೆ ಊಟ ಬೇಕಾ, ಒಂದು ಕೂಗಾಕಿ ಪದ್ಮ ಊಟ ಬೇಕಮ್ಮ ಅಂತ ತಂದು ಕೊಡ್ತಾರೆ. ಕಾಫಿ ಬೇಕಾ ಹೇಳಿದ್ದೀನಿ ಇಲ್ವಾ ನಾನು? ಫ್ಯಾನ್ಗಳಿರಲಿಲ್ಲ ಗುರುಗಳ, ಬಂದ ತಕ್ಷಣ ಇವ್ರ ಹತ್ರ ಫ್ಯಾನ್ಗಳಿರಲಿಲ್ಲ. ಇವ್ರ ಫ್ಯಾನ್ ಹೊಸ ಫ್ಯಾನ್ ಅಯ್ಯ ಮಾಡ್ಬೋದು ಕಂಪ್ಲೀಟ್ ಮಾಡ್ತೀವಿ. ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರ